ನಮಸ್ಕಾರ ಸ್ನೇಹಿತರೆ. 12 ವರ್ಷದ ಮಕ್ಕಳು ಸಾಮಾನ್ಯವಾಗಿ ಏನು ಮಾಡುತ್ತಾರೆ? ಶಾಲೆಗೆ ಹೋಗುತ್ತಾರೆ, ಹೋಮ್ವರ್ಕ್ ಮಾಡುತ್ತಾರೆ ಅಥವಾ ಆಟವಾಡುತ್ತಾರೆ. ಆದರೆ ಇದೇ ವಯಸ್ಸಿನ ಒಂದು ಬಾಲಕಿ 3 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ AI ಕಂಪನಿಯನ್ನು ನಡೆಸುತ್ತಾಳೆ ಎಂದರೆ ನೀವು ನಂಬುತ್ತೀರಾ? ಹೌದು, ಇದು ಯಾವುದೇ ಸಿನಿಮಾದ ಕಥೆಯಲ್ಲ, ಇದು ಜೀವನದ ಸಾಧನೆಯ ಕತೆ. ಕೆನಡಾದ 7ನೇ ತರಗತಿಯ ವಿದ್ಯಾರ್ಥಿನಿ ಮಾನಾ ಝಂಪಾಲಾ ಇಂದು ವಿಶ್ವದ ಅತ್ಯಂತ ಕಿರಿಯ AI ಉದ್ಯಮಿಗಳಲ್ಲಿ ಒಬ್ಬಳಾಗಿದ್ದಾಳೆ. ಹಾಗಾದರೆ ಈ ಬಾಲಕಿ ಹೇಗೆ ಈ ಮಟ್ಟಕ್ಕೆ ಬೆಳೆದಳು? ಆಕೆ AI ಏನು ಮಾಡುತ್ತದೆ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪ್ರತಿಯೊಂದು ದೊಡ್ಡ ಯಶಸ್ಸಿನ ಹಿಂದೆ ಒಂದು ಸಣ್ಣ ಘಟನೆ ಇರುತ್ತದೆ. ಮಾನಾಳ ಜೀವನದಲ್ಲೂ ಅಂಥದ್ದೇ ಒಂದು ಘಟನೆ ನಡೆಯಿತು. ಒಂದು ದಿನ ಆಕೆ ತನ್ನ ತಂದೆಯ ಕಚೇರಿಗೆ ಹೋಗಿದ್ದಳು. ಅಲ್ಲಿ ಉದ್ಯೋಗಿಗಳು ಗ್ರಾಹಕರ ಸೇವೆಯಲ್ಲಿ ತೊಡಗಿದ್ದ ಕಾರಣ ನಿರಂತರವಾಗಿ ಬರುತ್ತಿದ್ದ ಫೋನ್ ಕರೆಗಳನ್ನು ಸ್ವೀಕರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಹಲವಾರು ಕರೆಗಳು ಮಿಸ್ ಆಗುತ್ತಿದ್ದವು. ಅಲ್ಲಿಯೇ ಮಾನಾಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತ್ತು. ಮನುಷ್ಯರು ಬ್ಯುಸಿಯಾಗಿದ್ದರೂ ಫೋನ್ ಕರೆಗಳಿಗೆ ಉತ್ತರಿಸುವ AI ಇದ್ದರೆ ಹೇಗಿರುತ್ತದೆ? ಆ ಒಂದು ಪ್ರಶ್ನೆ ನಂತರ ಒಂದು ಸ್ಟಾರ್ಟ್ಅಪ್ ಆಗಿ ಬೆಳೆಯಿತು. ಈ ಕಲ್ಪನೆಯಿಂದ ಹುಟ್ಟಿದ್ದು ಓಕ್ಸಾ. ಇದು ಕೇವಲ ಒಂದು ವಾಯ್ಸ್ ಬೋಟ್ ಅಲ್ಲ, ಇದು 24 ಗಂಟೆಯೂ ಕೆಲಸ ಮಾಡುವ AI ರಿಸೆಪ್ಷನಿಸ್ಟ್. ಗ್ರಾಹಕರು ಕರೆ ಮಾಡಿದರೆ ಅವರಿಗೆ ಉತ್ತರಿಸುತ್ತದೆ, ಅಪಾಯಿಂಟ್ಮೆಂಟ್ ಬುಕ್ ಮಾಡುತ್ತದೆ, ರೆಸ್ಟೋರೆಂಟ್ನಲ್ಲಿ ಆರ್ಡರ್ ಸ್ವೀಕರಿಸುತ್ತದೆ. ಕರೆ ಮುಗಿದ ನಂತರ ಅದರ ಸಂಪೂರ್ಣ ಸಾರಾಂಶವನ್ನು ಕಂಪನಿಗೆ ಕಳುಹಿಸುತ್ತದೆ. ಇದರಿಂದ ಕಂಪನಿಗಳು ಯಾವುದೇ ಗ್ರಾಹಕರನ್ನು ಕಳೆದುಕೊಳ್ಳುವುದಿಲ್ಲ. ಇಂದು ಈ AI ಕೆನಡಾ, ಭಾರತ ಮತ್ತು ಕಾಂಬೋಡಿಯಾದ ಅನೇಕ ಸಂಸ್ಥೆಗಳಲ್ಲಿ ಬಳಕೆಯಲ್ಲಿದೆ. ಪ್ರತಿದಿನ 100 ಕರೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತದೆ. ಇಷ್ಟು ದೊಡ್ಡ AI ನಿರ್ಮಿಸಲು ಮಾನಾ ಯಾವಾಗ ಆರಂಭಿಸಿದ್ದಳು ಗೊತ್ತಾ? ಕೇವಲ 9ನೇ ವಯಸ್ಸಿನಲ್ಲಿ. ಮೊದಲು ಸ್ಕ್ರಾಚ್ ಮೂಲಕ ಪ್ರೋಗ್ರಾಮಿಂಗ್ ಕಲಿತಳು, ನಂತರ ಪೈಥಾನ್ ಭಾಷೆಯನ್ನು ಕಲಿತಳು. 11ನೇ ವಯಸ್ಸಿಗೆ ತನ್ನದೇ AI ಪ್ರಾಜೆಕ್ಟ್ಗಳನ್ನು ನಿರ್ಮಿಸಲು ಆರಂಭಿಸಿದಳು. ಅನೇಕರು ಚಾಟ್ GPT ಅಥವಾ ಕ್ಲೌಡ್ ಮೂಲಕ ಕೋಡ್ ಬರೆಯುತ್ತಾರೆ, ಆದರೆ ಮಾನಾ ಬೇರೆ ದಾರಿ ಆಯ್ಕೆ ಮಾಡಿಕೊಂಡಳು. ಸ್ವತಃ ಕೋಡ್ ಬರೆದಳು, ಅದನ್ನು ಪರೀಕ್ಷಿಸಿದಳು, ಎರರ್ ಬಂದರೆ ಡಿಬಗ್ ಮಾಡಿದಳು. ಹೀಗೆ ಹಂತ ಹಂತವಾಗಿ ಸಂಪೂರ್ಣ ಸಾಫ್ಟ್ವೇರ್ ಅನ್ನು ನಿರ್ಮಿಸಿದಳು. ಇದರಿಂದ ಸಾಫ್ಟ್ವೇರ್ ಹೇಗೆ ಕೆಲಸ ಮಾಡುತ್ತದೆ ಎಂಬ ಆಳವಾದ ಜ್ಞಾನ ಆಕೆಗೆ ದೊರೆಯಿತು. ಮಾನಾಳ ಸಾಧನೆ ಇಂದು ವಿಶ್ವದ ಗಮನ ಸೆಳೆದಿದೆ. ಭಾರತದಲ್ಲಿ ನಡೆದ ವಿಜ್ಞಾನ ಸ್ಪರ್ಧೆಯಲ್ಲಿ ವಿಶೇಷ ಪ್ರಶಸ್ತಿ ಪಡೆದಿದ್ದಾಳೆ. ಅಷ್ಟೇ ಅಲ್ಲ, ಯುವ ಉದ್ಯಮಿಗಳನ್ನು ಬೆಂಬಲಿಸುವ ಫಂಡ್ ಮೆಡಿಸಿ ಪ್ರಾಜೆಕ್ಟ್ನಿಂದ ಆರ್ಥಿಕ ನೆರವು ಪಡೆದಿದ್ದಾಳೆ. ಇದು ಆಕೆಯ ಪ್ರತಿಭೆಗೆ ಸಿಕ್ಕ ದೊಡ್ಡ ಗೌರವವಾಗಿದೆ. ಇದೀಗ ಮಾನಾ ಮತ್ತೊಂದು ಹೊಸ AI ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುತ್ತಿದ್ದಾಳೆ. ಅದರ ಹೆಸರು ಓಕ್ಸ್ ಏಜೆಂಟ್ಸ್. ಇದು ಸಾಮಾನ್ಯ AI ಅಲ್ಲ. ನೀವು ಕೇವಲ ನನ್ನ ಸ್ಪರ್ಧಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸು ಅಥವಾ ನಾಳೆ ಮೀಟಿಂಗ್ಗೆ ಬೇಕಾದ ಮಾಹಿತಿಯನ್ನು ತಯಾರಿಸು ಎಂದು ಹೇಳಿದರೆ AI ಸ್ವತಃ ಆ ಕೆಲಸವನ್ನು ಪೂರ್ಣಗೊಳಿಸುತ್ತದೆ. ಅಂದರೆ ಮುಂದಿನ ದಿನಗಳಲ್ಲಿ ಕಂಪ್ಯೂಟರ್ ಮುಂದೆ ಗಂಟೆಗಟ್ಟಲೆ ಕುಳಿತು ಮಾಡುವ ಅನೇಕ ಕೆಲಸಗಳನ್ನು AI ತಾನೇ ನಿರ್ವಹಿಸುವ ಕಾಲ ಬರುತ್ತಿದೆ. ಮಾನಾ ಇನ್ನೂ ಒಬ್ಬ ಸಾಮಾನ್ಯ ವಿದ್ಯಾರ್ಥಿನಿ. ಪ್ರತಿದಿನ ಶಾಲೆಗೆ ಹೋಗುತ್ತಾಳೆ, ಸ್ನೇಹಿತರ ಜೊತೆ ಆಟವಾಡುತ್ತಾಳೆ, ಫುಟ್ಬಾಲ್ ಆಡುತ್ತಾಳೆ, ಓದನ್ನು ಮುಂದುವರಿಸಿದ್ದಾಳೆ. ಸಾಧನೆ ಮಾಡಿದರೂ ಬಾಲ್ಯವನ್ನು ಕಳೆದುಕೊಳ್ಳದೆ ಬದುಕುತ್ತಿರುವುದು ಮತ್ತೊಂದು ವಿಶೇಷ. ಸ್ನೇಹಿತರೆ, ಯಶಸ್ಸಿಗೆ ವಯಸ್ಸಿನ ಮಿತಿ ಇಲ್ಲ. ಒಳ್ಳೆಯ ಆಲೋಚನೆ, ಕಲಿಯುವ ಆಸಕ್ತಿ, ನಿರಂತರ ಪ್ರಯತ್ನ ಇದ್ದರೆ ಯಾರಾದರೂ ಜಗತ್ತಿನ ಮಟ್ಟದಲ್ಲಿ ಸಾಧನೆ ಮಾಡಬಹುದು. ಮಾನಾ ಝಂಪಾಲಾ ಕತೆ ನಮಗೆ ಇದೇ ಪಾಠವನ್ನು ಕಲಿಸುತ್ತದೆ. ಈ ಬಾಲಕಿಯ ಸಾಧನೆಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನ ಮೂಲಕ ತಿಳಿಸಿ. ಧನ್ಯವಾದಗಳು.